ಇನ್ನು ಬಡ ಕುಟುಂಬದ ಕಣ್ಣೀರನ್ನ ಒರೆಸಿದೆ ಟಿವಿ9. ಸ್ಕ್ಯಾನಿಂಗ್ ಸಿಗದೆ ಪರದಾಡ್ತಾ ಇದ್ದವರಿಗೆ ನೆರವು ಸಿಕ್ಕಿದೆ. ನೋಡಿ, ಉಚಿತ ಸ್ಕ್ಯಾನಿಂಗ್ ಸಿಗದೆ ಶಿವು ಅನ್ನುವಂತಹ ವ್ಯಕ್ತಿ ಪರದಾಡ್ತಾ ಇದ್ರು. 5 ದಿನಗಳ ಹಿಂದೆ ತಂದೆಗೆ ಸ್ಟ್ರೋಕ್ ಆಗಿತ್ತು. ಶಿರಾ ಆಸ್ಪತ್ರೆಗೆ ತಂದೆಯನ್ನ ಕರೆತಂದಿದ್ರು ಶಿವು. ಎಂಆರ್ಐ ಮಾಡಿಸುವಂತೆ ಡಾಕ್ಟರ್ ಕೂಡ ಸೂಚನೆ ಕೊಟ್ಟಿದ್ರು. ಸ್ಕ್ಯಾನಿಂಗ್ಗೆ 5,000 ಪಾವತಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಅಧಿಕಾರಿಗಳ ಸಹಿ ಪಡೆದಿದ್ರು. ಸ್ಕ್ಯಾನಿಂಗ್ ಆಗ್ತಾ ಇರಲಿಲ್ಲ. ಬಡ ರೈತನ ಸಂಕಷ್ಟಕ್ಕೆ ಈಗ ಟಿವಿ9 ನೆರವಾಗಿದೆ. ಈ ಬಗ್ಗೆ ಟಿವಿ9 ಜೊತೆ ಸ್ವತಃ ಶಿವು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ನಿನ್ನೆ ಬೆಳಗಿದ್ದ ಓಡಾಡಿವಿ, ಅದಾಗಿರ್ಲಿಲ್ಲ. ನೀವು ಮೇಲ್ಗಡೆ ಎಲ್ಲ ಹೋಗಿ ಇದು ಮಾಡ್ಕೊಂಡು ಲಾಸ್ಟ್ ನೀವು ಟಿವಿ9 ಬಂದು ಒಳಗಡೆ ಹೋಗಿ ರಿಕ್ವೆಸ್ಟ್ ಕೊಟ್ಟಿದ್ದಕ್ಕೆ ಇವಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಸರ್ ನಿಮಗೆ. ಒಳಗಡೆ ಏನು ಹೇಳಿದ್ರು ಮಾಡ್ತಾರೆ ಸರ್. ಬ್ರೈನ್ ಸ್ಟ್ರೋಕ್ ಆಗಿದೆ, 2 ಡೇಸ್ ಅವರು 5 ಡೇಸ್ ಆಯ್ತು ಊಟ ತಿಂಡಿ ಬಿಟ್ಟು ಮಾಡಿಕೊಡಿ ಅಂದರೂ ಮಾಡಿರಲಿಲ್ಲ. ಸರ್ಕಾರದವ್ರು ಬೇಗ ಇದನ್ನೆಲ್ಲ ಕ್ಲಿಯರ್ ಮಾಡಿ ಬಡವರಿಗೆ ಬೇಗ ಇದು ಮಾಡ್ಬೇಕು. ಹಾಸ್ಪಿಟ್ಲ್ ಸೌಲಭ್ಯ ಮೇನ್ ಇರೋದು, ಆರೋಗ್ಯ ಸಮಸ್ಯೆ ಏನಿರುತ್ತೋ ಅವರು ಗ್ಯಾರಂಟಿ ಕೊಡೋದು ಬೇಡ, ಗ್ಯಾರಂಟಿ ಕೊಡೋದು ಬಿಟ್ಟು ಮೇನ್ ಹಾಸ್ಪಿಟ್ಲ್ ಖರ್ಚು ಏನಿದೆ ಎಲ್ಲ ಒದಗಿಸ್ಬೇಕು. ಸೌಲಭ್ಯ ಏನಿದ್ರು ಎಲ್ಲ ಕೊಡಬೇಕು. ಭಾಳ ಖುಷಿ ಆಗುತ್ತೆ ಸರ್. ನೀವು ಬಂದು ಮಾತಾಡಿಕ್ಕೆ ಇವಾಗ ನಮ್ಮ ಅಪ್ಪಗೆ ಇದು ಸ್ಕ್ಯಾನ್ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ಸರ್. ನಿನ್ನೆ ಬೆಳಗಿದ್ದ ಓಡಾಡಿವಿ, ಅದಾಗಿರಲಿಲ್ಲ. ನೀವು ಮೇಲ್ಗಡೆ ಎಲ್ಲ ಹೋಗಿ ಇದು ಮಾಡ್ಕೊಂಡು ಲಾಸ್ಟ್ ನೀವು ಟಿವಿ9 ಬಂದು ಒಳಗಡೆ ಹೋಗಿ ರಿಕ್ವೆಸ್ಟ್ ಕೊಟ್ಟಿದ್ದಕ್ಕೆ ಇವಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಸರ್ ನಿಮಗೆ. ಸೋಮವಾರ ಮಾಡಿಸಿದ್ದಾರೆ, ತಿರುಗಿ ಇನ್ನೊಂದ್ಸಲ ಮಾಡಿಸ್ರಿ ನೋಡೋಣ ಏನಾಗುತ್ತೆ ಅಂತ ಹೇಳ್ತೀನಿ ಅಂತ ಡಾಕ್ಟ್ರ್ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ಸ್ಕ್ಯಾನಿಂಗ್ ಬಂದರೆ ಫ್ರೀ ಇತ್ತಾ? ಫ್ರೀ ಮಾಡಿದಾರಂತ ಸರ್ ಮೊನ್ನೆ. ಇವಾಗ ನಾವು ಫ್ರೀ ಮಾಡಲ್ಲ, ನಮಗೇನು ಸಂಬಳ ಕೊಟ್ಟಿಲ್ಲ 4 ವರ್ಷದಿಂದ. ಅದಕ್ಕೆ ನಾವು ನಿಲ್ಲಿಸಿದ್ವಿ, ಬೇರೆ ಕಡೆ ಇದು ಮಾಡ್ಕೊಂಡ್ರೆ ಇಲ್ಲಾಂದ್ರೆ ದುಡ್ಡು ಕಟ್ಟಿದ್ರೆ ಮಾಡ್ಕೊಡ್ತೀವಿ ಅಂತ. ಅದೇ ಫ್ರೀ ಐತೆ ಅಂತಲೇ ನಾವು ಬಂದಿದ್ದೀವಿ ಸರ್. ಹಿಂಗೆ ಎಮರ್ಜೆನ್ಸಿ ಮತ್ತು ಏನು ಮಾಡೋಣ, ಎಲ್ಲ 2,180 ಕಟ್ಸೋಣ, 100 ನಮ್ಮ ಹುಡುಗ